ಏಕ್ರಿ ಯಾಕೆ ದೀಪ ಅವ್ರ ಕಟೌಟ್ನ ಮುಟ್ಟಿದ್ ನೀವು? ಅವ್ರನ್ನ ಮುಟ್ಟಕ್ಕಾಗ್ಲಿ ಮಾತಾಡ್ಸಕ್ಕಾಗ್ಲಿ ನನಗೆ ಮಾತ್ರ ರೈಟ್ಸ್ ಇರೋದು. ಓಕೆ ಚಿರ, ಇನ್ಮೇಲೆ ಮುಟ್ಟೋದು ಇಲ್ಲ, ಎತ್ತಿಡೋದು ಇಲ್ಲ. ಕಟೌಟ್ ಮೊದಲೆಲ್ಲಿತ್ತು ಅದೇ ಜಾಗಕ್ಕೆ ವಾಪಸ್ ಇಡಿ. ಓಕೆ ಚಿರ, ನಾನು ಜಾಜಿ ಹೇಳಿ. ಏಕೆ? ಅದೇ ಕಟೌಟ್ನ ಮೊದಲಿದ್ದ ಜಾಗಕ್ಕೆ ಇಡಕ್ಕೆ. ನಾನು ಹೇಳಿದ್ದು ನಿಮಗೆ, ಅವ್ರಿಗಲ್ಲ. ಅಲ್ಲ ಚಿರಾಗ್, ನೀವೇ ತಾನೇ ಹೇಳಿದ್ದು ಅದನ್ನ ಮುಟ್ಬೇಡಿ ಅಂತ, ಅದಕ್ಕೆ ಜಾಜಿಗೆ ಹೇಳಿ. ನೋಡಿ, ಈ ಸರ್ತಿ ವಾಪಸ್ ಎತ್ತಿಡಿ, ಆಮೇಲಿಂದ ಯಾವತ್ತೂ ಮುಟ್ಟಬಾರ್ದು. ನೀವು ಮಾಡಿದ ತಪ್ಪು ನೀವೇ ಸರಿ ಮಾಡಬೇಕು. ಓಕೆ, ಬಟ್ ಹೇಗೆ? ಹೇಗೆ ಅಂದರೆ ನಿಮ್ಮನ್ನ ಎತ್ಕೊಂಬರಲ್ಲ. ಆಕ್ಚುಲಿ ಹಾಗೆ ಮಾಡಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಸುಮ್ಮನೆ ಎತ್ತಿಡ್ರಿ, ಏನೇನೋ ಮಾತಾಡಬೇಡಿ. ಚಿರಾಗ್, ಬೇಗ ಈ ಟೈಮಲ್ಲೇ ನನ್ನ ಕಣ್ಣು ಮಂಜಾಗ್ಬೇಕಾ? ನನ್ನ ಗಂಡನ್ನ ಹತ್ರದಿಂದ ನೋಡೋ ಭಾಗ್ಯನೂ ಇಲ್ದಂಗೆ ಆಗೋಯ್ತಲ್ವಾ? ಮೇಡಮ್ ಸಿಕ್ತು. ಸದ್ಯ ನೀನು ಆ ಕನ್ನಡಕನೇ ಎತ್ತಿಟ್ಟು ಇಟ್ಕೊಟ್ಟು ಬರ್ತೀನಿ. ಸರಿ ಮೇಡಮ್, ಆಯ್ತು. ಇದಕ್ಕೇನು ಇಷ್ಟಲ್ಲ ನಾಟಕ? ಸಾರಿ, ಡಿಸ್ಟರ್ಬ್ ಆಯ್ತು ಅಂತ. ಯಾವ ಡಿಸ್ಟರ್ಬ್ ಇಲ್ಲ, ಬೇಕಂತ ಮೈ ಮೇಲೆ ಬೀಳ್ತಾ ಇದಾರೆ ಇವರು. ಸ್ವಲ್ಪ ಬುದ್ಧಿ ಹೇಳಚ್ಚ. ಹೌದಾ? ಯಾಕೆ ದಿಶಾ ಹಾಗೆ ಮಾಡ್ತಿದ್ಯಾ? ಹಾ, ಲೆನ್ಸ್ ಬಾಕ್ಸ್ ಸಿಗ್ತಾ? ಏನ್ ಲೆನ್ಸು? ಅದು ನಾವು ಅವಾಗಲೇ ಶೂಟಿಂಗ್ ಬಗ್ಗೆ ಮಾತಾಡ್ತಿದ್ವಿ. ಅದರಲ್ಲಿ ಕ್ಯಾಮ್ರಾಗೆ ಯಾವ ಲೆನ್ಸ್ ಯೂಸ್ ಮಾಡ್ತಾರೆ ಏನು ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಏನಾಯ್ತು ಅವ್ರ ಕಣ್ಣಿಗೆ? ಅದು ಅವಳ ಕಣ್ಣಿಗೆ ಧೂಳು ಬಿದ್ದಿದೆ ಅಲ್ವಾ ದಿಶಾ? ಹೌದು ಹೌದು ಹೌದು. ನಿನ್ನಿಂದ ಏನ್ ಮಾಡ್ತಿದ್ದವ್ರು? ಸೈಡ್ ಸುಮ್ಮನಿರು, ಅದನ್ನೆಲ್ಲ ನೀನ್ ಯಾಕೆ ನೋಡ್ಬೇಕು? ನಿಂತ್ಕೋ ಸುಮ್ಮನೆ. ನೀವ್ ಯಾಕೆ ಇನ್ನೂ ಹೊಂದ್ಕೊಂಡು ಹೋಗ್ತಿಲ್ಲ? ಏನಚ್ಚ, ಇವ್ರನ್ನ ಮದುವೆ ಆಗಿದ್ದೀನಿ ಅಂದ ತಕ್ಷಣ ಇವ್ರ ಜೊತೆ ಖುಷಿಯಾಗಿ ಸಂಸಾರ ಮಾಡ್ಕೊಂಡಿರಕ್ಕಾಗುತ್ತಾ? ಹಾ, ಆಗಲ್ವಾ? ಆಗತ್ತೆ. ಆಗಲ್ಲ. ಆಯ್ತಾ? ಆಗಲ್ಲ. ನೀನ್ ಎಷ್ಟೇ ಹೇಳಿದ್ರು ಇವ್ರ ಜೊತೆ ಕ್ಲೋಸ್ ಆಗಿರಕ್ ಆಗಲ್ಲ. ಯಾಕಂದ್ರೆ ನಿಮ್ಮ ಮನ್ಸಲ್ಲಿರೋದು ದಿಶಾ. ಸಾರಿ, ದೀಪ ಅವರಿದ್ದಾರೆ. ಇವಾಗ ಏನು ಆ ಕಟೌಟ್ನ ವಾಪಸ್ ಅದ್ರ ಜಾಗದಲ್ಲಿ ಇಡ್ಬೇಕು ತಾನೆ? ನಾನು ಹೇಳ್ತೀನಿ, ಬನ್ನಿ ಈ ಕಡೆ. ಬೇಕಾಗಿಲ್ಲ, ಹೋಗ್ರಿ ಹಿಂದೆ. ನೀವೇನು ಅದನ್ನ ಮುಟ್ಟದ್ ಬೇಕಾಗಿಲ್ಲ, ನಾನೇ ಇಟ್ಕೋತೀನಿ. ವಾಟ್ ಇಸ್ ದಿಸ್ ಚಿರಾಗ್? ಈಗ ತಾನೇ ನೀವೇ ತಾನೇ ಹೇಳಿದ್ದು ಅದನ್ನ ವಾಪಸ್ ಅದ್ರ ಜಾಗದಲ್ಲಿ ಇಡಿ ಅಂತ. ಈಗ ನೀವೇ ಬೇಡ ಅಂತಿದ್ದೀರಲ್ವಾ? ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ನಿಜ, ನಾನು ಹೇಳ್ದೆ. ಆದ್ರೆ ನಾನು ಹೇಳ್ದಾಗ ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡು ಕೆಲಸ ಮಾಡ್ಲಿಲ್ಲ. ಇವಾಗೇನು ನಿಮ್ಮ ಅವಶ್ಯಕತೆ ಇಲ್ಲ, ನಾನೇ ಇಟ್ಕೋತೀನಿ. ಆಡ್ತಿದಾರಂತ ತಪ್ಪು ಮಾಡಿದ್ಯಾ ಅಂತಾರೆ, ಸರಿ ಮಾಡೋನು ಅಂತಾರೆ. ಸರಿ ಮಾಡಕ್ ಹೋದ್ರೆ ಬೇಡ ಅಂತಿದಾರಕ್ಕ. ಎಲ್ಲ ಅವರೇ ಹೇಳಿದ್ರೆ ನಾನು ಏನ್ ಮಾಡ್ಬೇಕು, ಹೆಂಗ್ ನಡ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಕ್ಕ. ಅವ್ರಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಬುಗ್ರಿ ತರ ಆಡ್ತಾರ. ತಪ್ಪು ಅಕ್ಕ, ನಿಮ್ ತಮ್ಮನ್ಗೆ ದದ್ದಿ ತರ ಆಡ್ಬೇಡಿ ಅಂತ ಸ್ವಲ್ಪ ಹೇಳಿ. ಏನಂದ್ರೆ? ಅವಳ ಮೇಲೆ ಯಾಕೋ ರಕ್ತಿಯಾ? ನೀನ್ ನಡ್ಕೊಂಡಿದ್ ತಪ್ಪು ಚಿರು. ಪಾಪ ದಿಶಾ ಎಷ್ಟು ಒಳ್ಳೆ ಹುಡುಗಿ. ಇವಳನ್ನ ನೋಡಿದ್ರೆ ಎಂತವ್ರಿಗೂ ಉರಿಯುತ್ತೆ. ಇವ್ರು ಆಡೋ ಮಾತು, ನಡ್ಕೊಳ್ಳೋ ರೀತಿನೋ ನೆನ್ಸ್ಕೊಂಡ್ರೆ ಎಂತವ್ರಿಗೂ ಉರಿಯುತ್ತೆ. ಸರಿ ಚಿರಾಗ್, ಇನ್ಮೇಲಿಂದ ನಾನು ಏನೂ ಮಾತಾಡಲ್ಲ. ನೀವು ಹೇಳ್ದಂಗೆ ಕೇಳಿಸ್ಕೊಂಡಿರ್ತೀವಿ. ಆಗ್ಲಾದ್ರೂ ನನ್ನ ಮೇಲೆ ಇಂಟ್ರೆಸ್ಟ್ ತೋರಿಸ್ತೀರಾ? ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸರಿ, ನೋಡ. ಅರ್ಚನಾಕ ಬನ್ನಿ. ಎಕ್ಸ್ಕ್ಯೂಸ್ ಮೀ ಬಸ್ಮಾ ಸರ, ನಿಮ್ಮ ದೀಪ ಅವ್ರ ಕಟೌಟ್ನ ಹುಷಾರಾಗಿ ಎತ್ತಿಡಿ. ನಾನು ಮುಟ್ಟದೆ ಅಂತ ಸುಟ್ಟಾಕ್ಬೇಡಿ. ಸರಿ,
ಚಿರುನ ಆ ಥರನ ಗೋಳಿಕೊಳ್ಳೋದು? ಅಕ್ಕ ಅವ್ರಿಗೆ ದೀಪನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನೋಡಬೇಕು ಅಂತ ಆಸೆ ಆಯಿತು, ಅದಕ್ಕೆ. ನೀನೇನಾದ್ರೂ ಅಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ನೀನು ಆಟ ಆಡಿಸ್ಕೊಂಡು ಹೊಡೆದಿರೋನು. ಅಯ್ಯೋ ಅವ್ರನ್ನ ಹೆಂಗೋ ಸಂಭಾಳಿಸ್ತೀನಕ್ಕ. ಅಕ್ಕ ಸದ್ಯ ನೀವಿಲ್ಲ ಅಂತ ತಂದ್ಕೊಟ್ರೆ, ಇಲ್ಲಾಂದ್ರೆ ನನ್ನ ಕತೆ ಏನು ಅಂತ ನನಗೆ ಗೊತ್ತಿಲ್ಲ. ನೋಡು, ಈ ಮನೇಲಿ ನೀನು ದಿಶಾ ಆಗಿರೋವರೆಗೂ ಈ ಲೆನ್ಸ್ ಎಲ್ಲ ತೆಗೆದಿಟ್ಟು ಕನ್ನಡಕ್ಕೆ ಹಾಕೊಂಡು ಸಾಹಸ ಮಾಡಕ್ಕೆ ಹೋಗ್ಬೇಡ ಪ್ಲೀಸ್. ಸರಿ ಆಯ್ತು. ಅಕ್ಕ ನಾವಿವಾಗ ಹೊಸದಾಗಿ ಕ್ಲಬ್ ಮೆಂಬರ್ಸ್ ಸೇರಿಸಿದ್ದೀವಲ್ವಾ, ಅದನ್ನೆಲ್ಲ ಲೆಕ್ಕ ಹಾಕ್ತೆ ಒಟ್ಟು 40 ಜನ ಇದ್ದಾರೆ. ಅದರಲ್ಲಿ ನಮಗೆ 29 ವೋಟ್ಸ್ ಬರಲೇಬೇಕು, ಆಗಲೇ ಜಾಜಿ ಅಕ್ಕಂಗೆ ಗೆಲ್ಲಕ್ಕಾಗೋದು. ಹೌದು, ಆದರೆ ಅವರೆಲ್ಲರೂ ಯಾವ ಆಧಾರದ ಮೇಲೆ ಜಾಜಿಗೆ ವೋಟ್ ಹಾಕ್ತಾರೆ ಅಂತ ನೋಡಬೇಕು. ನಮ್ಗೆ ಯಾಕೆ ವೋಟ್ ಹಾಕಬೇಕು, ಗೆದ್ರೆ ಏನೆಲ್ಲ ಬದಲಾವಣೆ ಮಾಡ್ತೀವಿ ಅಂತ ಜಾಜಿ ಅಕ್ಕ ಕೈಯಲ್ಲಿ ಭಾಷಣ ಮಾಡಿಸಿದೀವಲ್ವ ಅಕ್ಕ, ಅದನ್ನು ಕೇಳಿದ್ಮೇಲೆ ಜನ ವೋಟ್ ಹಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ. ಹೌದು, ಅವರೆಲ್ಲ ಜಾಜಿ ಮೇಲೆ ಇಡೋ ನಂಬಿಕೆನ ನಾವು ಉಳಿಸ್ಕೋಬೇಕು. ಬರಬೇಕು ಕ್ವೀನ್ಸ್ ಲೇಡೀಸ್ ಕ್ಲಬ್ನ ಫ್ಯೂಚರ್ ಪ್ರೆಸಿಡೆಂಟ್. ಯಾಕೆ ಜಾಜಿ ಅಕ್ಕ ಒಂಥರ ಇದ್ದೀರಾ? ನಾನು ಈ ಎಲೆಕ್ಷನಲ್ಲಿ ನಿಲ್ತೀನೋ ಇಲ್ವೋ ಅಂತಾನೆ ಗೊತ್ತಾಗ್ತಿಲ್ಲ. ಏನು ಹೇಳ್ತಿದ್ದೀರಾ ಜಾಜಿ ಅಕ್ಕ? ನಿಮ್ಮನ್ನು ಗೆಲ್ಲಿಸ್ಬೇಕು ಅಂತ ನಾವು ಇಲ್ಲಿ ಹಗಲು ರಾತ್ರಿ ಕಷ್ಟಪಡ್ತಿದ್ರೆ ನೀವು ಹಿಂಗೆ ಮಾತಾಡ್ತಿದ್ದೀರಾ ಅಲ್ವಾ? ಅಂಥದ್ದೇನಾಯ್ತು? ಈಗಲೇ ದಿಶಾ ಹತ್ರ ಹೋಗಿ ನಾನು ಇಲೆಕ್ಷನ್ಗೆ ನಿಲ್ಲಲ್ಲ, ನನಗೆ ಇಷ್ಟ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬೇಕು. ಜಾಜಿ, ನಿನ್ನ ಕೊಬ್ಬು ಹೇಗಿಳಿಸ್ಬೇಕು ಅಂತ ನನಗೆ ಗೊತ್ತಿದೆ. ನೀವು ಒಬ್ಬರೇ ಇದ್ದಾಗ ಬಂದು ಇಷ್ಟೆಲ್ಲ ಮಾತಾಡಿದ್ರಾ? ಹೌದು ಮೇಡಮ್. ಅವ್ರ ಬೆದರಿಕೆಗೆಲ್ಲ ನೀವು ಹೆದರಬೇಡ ಜಾಜಿ. ಖಂಡಿತ ಎದರ್ಲಿಲ್ಲ, ಬದಲಿಗೆ ಮಾತಲ್ಲೇ ಎದುರೇಟ್ಕೊಟ್ಲು. ಹೌದಾ? ಹೌದಮ್ಮ, ಜಾಜಿಗೆ ಸೌಂದರ್ಯ ನೀನು ಎಲೆಕ್ಷನಲ್ಲಿ ನಿಂತ್ಕೋಬೇಡ ಅಂತ ಹೇಳಿದಾಗ ಇವಳು ಕೂಡ ಸಖತ್ತಾಗೆ ಎದುರೇಟ್ಕೊಟ್ಲು. ಆದ್ರೆ ನಾನು ಏನು ಮಾಡಿದೆ, ಸುಮ್ಮನೆ ನಿಂತಿದ್ನಮ್ಮ. ಇನ್ನೇನು ಜಾಜಿ, ಇಷ್ಟು ಧೈರ್ಯದಿಂದ ಸೌಂದರ್ಯನ ಫೇಸ್ ಮಾಡಿದ್ದೀರಾ ಅಂದರೆ ಎಲೆಕ್ಷನ್ ನಿಲ್ತೀನೋ ಇಲ್ವೋ ಅಂತ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನಾವೆಲ್ಲರೂ ನಿಮ್ಮ ಜೊತೆ ಇರೋವಾಗ ನೀವು ಧೈರ್ಯವಾಗಿರಿ. ಹೌದು ಜಾಜಿ, ಈ ಸಲ ಎಲೆಕ್ಷನ್ನಲ್ಲಿ ಹೇಗಾದ್ರೂ ಮಾಡಿ ನೀನು ಸೌಂದರ್ಯನ ಸೋಲಿಸ್ಲೇಬೇಕು. ಅಲ್ಲ ಜಾಜಿ, ಅವ್ರ ಮುಂದೆ ಅಷ್ಟೆಲ್ಲ ಮಾತಾಡಿದ್ಯಾ ಅಂದಮೇಲೆ ಇಲ್ಲಿ ಯಾಕೆ ಹೆದರ್ಕೋತಿದ್ಯಾ? ಅವರು ನನ್ನ ಕೆಲಸಕ್ಕೆ ಏನಾದರೂ ತೊಂದರೆ ಮಾಡಿದ್ರೆ ಅಂತ ಭಯ ಆಗ್ತಿದೆ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಲೇಬೇಡಿ. ಒಂದು ವೇಳೆ ನಿಮ್ಮನ್ನು ಕೆಲಸದಿಂದ ತೆಗ್ದಾಕೋ ಸಂದರ್ಭ ಬಂದರೆ ನಾನು ನೋಡ್ಕೋತೀನಿ.